ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ಸೊ ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಏನು ಮಾಡ್ತಿದ್ದೀನಿ, ಬೋಧನೆ ಮಾಡ್ತಿದ್ದೀನಿ. ಓಕೆ, ಇವತ್ತು ನಾನು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು PPTಯಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಆ ಪ್ರಶ್ನೆಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಮೊದಲ ಪ್ರಶ್ನೆ ಇದೆ, ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ವಿತ್ ದ ಫ್ಲೋ ಚಾರ್ಟ್ ಅಂತ. ಅಂದರೆ ಕಮ್ಯುನಿಕೇಷನ್ನ ಎಲಿಮೆಂಟ್ಸ್ಗಳನ್ನು ಫ್ಲೋ ಚಾರ್ಟ್ನ ಮುಖಾಂತರ ವಿವರಣೆ ಮಾಡಿರಿ ಅಂತ ಅವ್ರು ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ನೋಡೋಣ ನಾವು ಸೆಂಡರ್ ಅಂದರೆ ಏನಂತ ನೋಡೋಣ. ಓಕೆ, ಸೊ ಮಾಹಿತಿಯನ್ನು ಸೆಂಡ್ ಮಾಡುವಂಥವರು ಅಥವಾ ಮಾಹಿತಿಯನ್ನು ಕಳಿಸುವವರಿಗೆ ನಾವೇನಂತೇವೆ ರೀ, ಸೊ ಸೆಂಡರ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಬರುತ್ತೆ ರೀ ಮೆಸೇಜ್. ಸೊ ಮೆಸೇಜ್ ಅಂತಂದರೆ ವಿಚ್ ಇನ್ಫಾರ್ಮೇಷನ್ ಈಸ್ ಸೆಂಟ್, ಅಂದರೆ ಯಾವ ಮಾಹಿತಿಯನ್ನು ನೀವು ಕಳಿಸ್ತಿರಲ್ಲ ಅದಕ್ಕೆ ಏನಂತೇವೆ ನಾವು ಮೆಸೇಜ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮೀಡಿಯಮ್. ಸೊ ಮೀಡಿಯಮ್ ಅಂದರೆ ಏನು ರೀ, ಯಾವ ಮಾಧ್ಯಮದ ಮುಖಾಂತರ ನೀವು ಮಾಹಿತಿಯನ್ನು ಕಳಿಸ್ತಿರಲ್ಲ ಅದಕ್ಕೆ ನಾವೇನಂತೇವೆ ರೀ ಮೀಡಿಯಮ್ ಅಂತೇವಿ. ಸಪೋಸ್ ಇದು ನೀವು ಫೋನ್ ಕಾಲ್ ಅಥವಾ ಇಮೇಲ್, ಸೊ ಈ ಥರ ಕೂಡ ನೀವೇನು ಮಾಡ್ಬೋದು ರೀ, ಸೊ ನಿಮ್ಮ ಮೆಸೇಜನ್ನು ಕಳಿಸ್ಬೋದು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ರಿಸೀವರ್. ಸೊ ರಿಸೀವರ್ ಅಂತಂದ್ರೆ ಮಾಹಿತಿಯನ್ನು ಸರಿಯಾಗಿ ಕೇಳಿಸ್ಕೊಳ್ಳೋರು. ಓಕೆ, ಸೊ ಅದನ್ನು ಡಿಕೋಡಿಂಗ್ ಮಾಡುವವರು, ಸೊ ಅವ್ರಿಗೇನಂತಾರೆ ನಾವು ರಿಸೀವರ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಎಕ್ನಾಲಜ್ಮೆಂಟ್. ಎಕ್ನಾಲಜ್ಮೆಂಟ್ ಅಂತಂದ್ರೆ ಸೊ ಕಳಿಸಿರ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೆ ಏನಂತಾರೆ ನಾವು ಎಕ್ನಾಲಜ್ಮೆಂಟ್ ಅಂತ ಕರಿತೀವಿ. ಓಕೆ, ಲಾಸ್ಟ್ ಬರುತ್ತೆ ರೀ ಫೀಡ್ಬ್ಯಾಕ್. ಓಕೆ, ಸೊ ಫೀಡ್ಬ್ಯಾಕ್ ಅಥವಾ ರೆಸ್ಪಾನ್ಸ್ ಅಂದರೆ ಏನಂತಂದರೆ ಸೊ ನಾವು ಸೆಂಟ್ರಿಂದ ಪಡೆದಿರ್ತಕ್ಕಂಥ ಮಾಹಿತಿಯನ್ನು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಡಿಕೋಡ್ ಮಾಡಿಕೊಂಡು ಹೊಳ್ಳಿ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಹೊಳ್ಳಿ ಪ್ರತಿಕ್ರಿಯೆಯನ್ನು ನೀಡ್ತೀವಲ್ಲ ಅದಕ್ಕೆ ಏನಂತೀವಿ ನಾವು ಫೀಡ್ಬ್ಯಾಕ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಇಷ್ಟು ಗೊತ್ತಿದ್ದರೆ ಸಾಕು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಫ್ಲೋ ಚಾರ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಬಟ್ ನೀವು ಪುಸ್ತಕದಲ್ಲಿರ್ತಕ್ಕಂಥ ಫ್ಲೋ ಚಾರ್ಟನ್ನು ಏನು ಮಾಡಿ ಎಕ್ಸಾಮ್ನಲ್ಲಿ ಬರೀರಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಸೊ ಎಕ್ಸ್ಪ್ಲೇನ್ ಎನಿ 3 ಟೈಪ್ಸ್ ಆಫ್ ಎಂಟರ್ಪ್ರಿನರ್ಸ್ ಅಂತ ಕೇಳಾರ. ಅಂದ್ರೆ ಯಾವುದಾದ್ರೂ 3 ರೀತಿಯ ಉದ್ಯಮಿಗಳನ್ನು ಅಥವಾ ಎಂಟರ್ಪ್ರಿನರ್ಗಳನ್ನು ಪಟ್ಟಿ ಮಾಡ್ರಿ ಅಂತವ್ರು ಏನು ಮಾಡ್ಯಾರ ಕೇಳ್ಯಾರ. ಓಕೆ, ಫಸ್ಟ್ ಬರ್ತೈತೆ ರೀ ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಅಂತ, ಅಂದರೆ ಲೋಕಲ್ ಫೋಕಸ್. ಸೊ ಸಣ್ಣ ವ್ಯಾಪಾರ ಮಾಡುವ ಉದ್ಯಮಿಗಳಿಗೆ ಅಥವಾ ಸ್ಥಳೀಯ ಉದ್ಯಮಿಗಳಿಗೆ ಏನಂತೇವೆ ನಾವು ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಬರ್ತೈತೆ ರೀ ಸ್ಕೇಲೆಬಲ್ ಸ್ಟಾರ್ಟಪ್ ಎಂಟರ್ಪ್ರಿನರ್ಸ್. ಸೊ ರ್ಯಾಪಿಡ್ ಗ್ರೋತ್ ಅಥವಾ ಇನೋವೇಷನ್ ಅಂದರೆ ನಿಮ್ಗೆ ಹೇಳ್ಬೇಕಂತಂದ್ರೆ ರೀ, ಓಕೆ, ಸೊ ವಿಸ್ತರಿಸಬಹುದಾದ ಉದ್ಯಮಿಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅಮೆಝಾನ್, ಓಕೆ, ಫ್ಲಿಪ್ಕಾರ್ಟ್, ಝೊಮ್ಯಾಟೊ, ಸ್ವಿಗ್ಗಿ, ಈ ಎಲ್ಲ ತರಹದ ಸೊ ರ್ಯಾಪಿಡ್ ಗ್ರೋತ್ ಹೋಗುವಂಥ ಕಂಪ್ನಿಗಳು ರೀ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಲಾರ್ಜ್ ಕಂಪನಿ ಎಂಟರ್ಪ್ರಿನರ್ಸ್. ಓಕೆ, ಸೊ ಲಾರ್ಜ್ ಕಂಪ್ನಿ ಎಂಟರ್ಪ್ರಿನರ್ಸ್ ಅಂತಂದರೆ ಇನೋವೇಟಿಂಗ್ ವಿತಿನ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂತಂದರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಕಂಪನಿಗಳನ್ನು ನಾವೀನ್ಯತೆಯಿಂದ ರಚಿಸುವಂಥ ಉದ್ಯಮಿಗಳಿಗೆ ಏನಂತೇವೆ ನಾವು ಲಾರ್ಜ್ ಕಂಪನಿ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರುತ್ತೆ ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂತ, ಸಾಲ್ವಿಂಗ್ ಸೊಸೈಟಲ್ ಪ್ರಾಬ್ಲಮ್ಸ್. ಓಕೆ, ಸೊ ಸಾಮಾಜಿಕ ಉದ್ಯಮಿಗಳಂತ ಇವರಿಗೆ ಕರಿತೇವೆ ನಾವು. ಶಿಕ್ಷಣ, ಆರೋಗ್ಯ, ಬಡತನ ಇಂಥ ಸಾಮಾಜಿಕ ಸವಾಲುಗಳನ್ನು ಬಗೆಹರಿಸಲು ಸೊ ಇರುವಂಥ ಉದ್ಯಮಿಗಳನ್ನು ಸಾಮಾಜಿಕ ಉದ್ಯಮಗಳಂತ ಕರಿತೀವಿ ರೀ. ಇದಕ್ಕೆ ಯಾವುದಾದ್ರೂ 2 ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಒಂದು ಅರವಿಂದ್ ಐ ಹಾಸ್ಪಿಟಲ್ ರೀ. ಓಕೆ, ಹಾಸ್ಪಿಟಲ್. ಇನ್ನೊಂದು ಬರ್ತೈತೆ ರೀ ಹಸ್ಕ್ ಪವರ್ಸ್ ಅಂತ. ಸೊ ಇವೆರಡೂ ಕಂಪ್ನಿಗಳು ಏನದಾವ್ರಿ ಇವು ಸಾಮಾಜಿಕ ತೊಂದರೆಗಳನ್ನು ಏನು ಮಾಡ್ತಾವ್ರಿ ಸೊ ನಿವಾರಣೆಯನ್ನು ಮಾಡ್ತಾವೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ ಸ್ಪ್ರೆಡ್ಶೀಟ್. ಓಕೆ, ಅಂದರೆ ಸ್ಪ್ರೆಡ್ಶೀಟ್ನ ಘಟಕಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳೇನ್ರಿ. ಓಕೆ, ಸ್ಪ್ರೆಡ್ಶೀಟ್ ಒಳಗೆ ಏನೇನು ಇರ್ತಾವೆ, ಫಸ್ಟ್ ಬರ್ತೈತೆ ರೀ ವರ್ಕ್ಶೀಟ್ ಇರ್ತೈತಿ. ಓಕೆ, ಅ ಸಿಂಗಲ್ ಪೇಜ್ ಆರ್ ಟ್ಯಾಬ್ ವಿತಿನ್ ವರ್ಕ್ಬುಕ್ ಒಳಗೆ ಏನಿರ್ತೈತಿ ರೀ ಒಂದು ಸಿಂಗಲ್ ಪೇಜ್ ಇರ್ತೈತಿ. ಇದೆ ಕನ್ಸಿಸ್ಟಿಂಗ್ ಆಫ್ ಗ್ರಿಡ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಓಕೆ, ಸೊ ಅಂದರೆ ಸೊ ರೋಸ್ ಮತ್ತು ಕಾಲಮ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಿಡ್ಡನ್ನು ಏನು ಮಾಡಿರ್ತೈತೆ ರೀ ಇದು ವರ್ಕ್ಶೀಟ್ ಒಳಗೊಂಡಿರ್ತೈತಿ. ಓಕೆ, ಸೆಕೆಂಡ್ ಬರ್ತೈತೆ ರೀ ರೋಸ್. ಓಕೆ, ಸೊ ರೋಸ್ ಹೆಂಗಿರ್ತೈತೆ ಅಂತಂದ್ರೆ ಓಕೆ,
ಸೊ 1 2 3 4 ಸೊ 5 ಹಿಂಗೆ 1 2 3 4 5 ಈ ಥರ ಇರ್ತೈತೆ ರೀ. ಸೊ ಹಾರಿಜಾಂಟಲ್ ಲೈನ್ಸ್, ಓಕೆ, ಹಾರಿಜಾಂಟಲ್ ಲೈನ್ಸ್. ಓಕೆ, ಐಡೆಂಟಿಫೈ ನಂಬರ್ಸ್. ಎಕ್ಸಾಂಪಲ್ 1 2 3 ಅಂದರೆ ಸಾಲುಗಳು ರೀ ಇವು. ಓಕೆ, ಸೊ ನಂಬರ್ಗಳಿಂದ ಗುರುತಿಸಲಾದ ಅಡ್ಡ ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಸಾಲುಗಳಾಗ್ಯಾವ ಇವು. ಅಡ್ಡ ಸಾಲುಗಳು ಅಂತ ಏನು ಮಾಡ್ತೇವೆ ಇವಕ್ಕೆ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಕಾಲಮ್ಸ್. ವರ್ಟಿಕಲ್ ಲೈನ್ಸ್ ಆಫ್ ಸೆಲ್ಸ್ ಐಡೆಂಟಿಫೈಡ್ ಬೈ ಲೆಟರ್ಸ್. ಎಕ್ಸಾಂಪಲ್ ಎ ಬಿ ಸಿ. ಸೊ ಅಂದ್ರೆ ಇವು ಹಿಂಗೆ ಇರ್ತಾವೆ ರೀ, ಕಾಲಮ್ಸ್ ಹಂಗೆ ಇರ್ತಾವೆ ರೀ. 1 2 3 4 5 6 ಅಂತ. ಅಂದರೆ ಎ ಬಿ ಸಿ ಡಿ ಇ ಮತ್ತು ಎಫ್ ಈ ಥರ ಏನಿರ್ತಾವೆ ರೀ ಇವು ಕಾಲಮ್ಸ್ಗಳಿರ್ತಾವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸೆಲ್. ದ ಇಂಟರ್ಸೆಕ್ಷನ್ ಆಫ್ ಅ ರೋ ಆ್ಯಂಡ್ ಕಾಲಮ್, ಇಟ್ ಈಸ್ ದ ಬೇಸಿಕ್ ಯೂನಿಟ್ ವೇರ್ ಡಾಟಾ ಈಸ್ ಎಂಟರ್ಡ್. ಅಂದ್ರೆ ರೋ ಅಥವಾ ಕಾಲಮ್ನ ನಡುವಿನ ಇಂಟರ್ಸೆಕ್ಷನ್ ಇದಾಗಿರ್ತೈತೆ ರೀ. ಇದರೊಳಗಡೆ ಏನು ಮಾಡ್ತೇವೆ ರೀ ನಾವು ಡಾಟಾನ ಎಂಟರ್ ಮಾಡ್ತೇವೆ. ಸೆಲ್ ಅಂದ್ರೆ ನೋಡಿರಿ ಈ ಥರ ಇರ್ತೈತೆ ರೀ. ಓಕೆ, ಸೊ ಸೆಲ್. ಸೊ ಇಲ್ಲಿ ನೀವು 25 ಎಂಟರ್ ಮಾಡಿದ್ರೆ ಅಂತ ತಿಳ್ಕೊರಿ. ನೀವು ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕಂದ್ರೆ ಇಲ್ಲಿ 26 ಎಂಟರ್ ಮಾಡ್ತೀರಿ. ಸಪೋಸ್ ನೀವು ಇಲ್ಲೇ 28 ಎಂಟರ್ ಮಾಡ್ತೀರಿ. ಸೊ ಈ ಥರ ಇರ್ತದಲ್ಲ, ಇದಕ್ಕೆ ನಾವು ಸೆಲ್ ಅಂತ ಕರಿತೇವೆ ರೀ. ಓಕೆ, ಸೊ ಈ ಥರ ಇತ್ತಂದ್ರೆ ಇದಕ್ಕೆ ಏನಂತೇವ್ರಿ ನಾವು ಇವುಗಳಿಗೆ ಇದಕ್ಕೆ. ಸೊ ಈ ಹಾರಿಜಾಂಟಲ್ ಲೈನ್ಸ್ಗೆ ಏನಂತೇವ್ರಿ ನಾವು ರೋಸ್ ಅಂತ ಕರಿತೀವಿ. ಓಕೆ, ಈ ವರ್ಟಿಕಲ್ ಲೈನ್ಸ್ಗೆಲ್ಲ ಏನಂತೇವ್ರಿ ನಾವು ಕಾಲಮ್ಸ್ ಅಂತ ಕರಿತೇವೆ. ಓಕೆ, ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕು. ಸೊ ನೀವೇನು ಈ ಥರ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ರೀ. ವರ್ಕ್ಶೀಟ್, ರೋಸ್, ಕಾಲಮ್ಸ್ ಮತ್ತು ಸೆಲ್ನ ಬಗ್ಗೆ ಬರೆದ್ರೆ ಸಾಕು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಹೇಳ್ತೈತೆ ರೀ ಏನಂತಂದ್ರೆ ಏನು ಕೇಳ್ತಾರೆ ರೀ ಅವ್ರು, ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟ್ ಇಟ್ ಇನ್ಕ್ಲೂಡ್ಸ್. ಓಕೆ, ಸೊ ನೋಡಿರಿ ಇಲ್ಲೇನು ಹೇಳ್ತಾನಂತ ನಾವು ಸಮಯ ನಿರ್ವಹಣೆ ಅಂದ್ರೇನು ಮತ್ತು ಅದು ಏನನ್ನ ಒಳಗೊಂಡಿದೆ ಅಂತ ಏನು ಮಾಡ್ಯಾನ ಕೇಳೋಣ. ದ ಪ್ರೊಸೆಸ್ ಆಫ್ ಸ್ಟ್ರಾಟಜಿಕಲಿ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಹೌ ಯು ಸ್ಪೆಂಡ್ ಯುವರ್ ಟೈಮ್ ಆನ್ ಸ್ಪೆಸಿಫಿಕ್ ಆ್ಯಕ್ಟಿವಿಟೀಸ್ ಟು ಬೂಸ್ಟ್ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಆ್ಯಂಡ್ ಅಚೀವ್ ಗೋಲ್ಸ್. ಅಂದರೆ ಸೊ ದಕ್ಷತೆಯನ್ನು, ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಗುರಿಗಳನ್ನು ಸಾಧಿಸಲು ನೀವು ನಿರ್ದಿಷ್ಟ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ಹೇಗೆ ಕಳೆಯುತ್ತೀರಿ ಎಂಬುದನ್ನು ಏನು ಮಾಡ್ತೈತ್ರಿ ಇದೆ ಕಾರ್ಯತಂತ್ರವಾಗಿ ಏನು ಮಾಡ್ತೈತಿದೆ ಯೋಜಿಸ್ತೈತ್ರಿ ಮತ್ತು ನಿಯಂತ್ರಿಸುವ ಪ್ರಕ್ರಿಯೆ ಕೂಡ ಇದೇನಾಗಿರ್ತೈತ್ರಿ ಆಗಿರ್ತೈತಿ. ಇದಕ್ಕೆ ನಾವೇನಂತೇವೆ ರೀ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದರೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕ್ಲೂಡ್ಸ್ ಅಂತ ಇದು ಏನೇನು ಒಳ್ಕೊಂಡಿರ್ತದೆ ಅಂದ್ರೆ ಪ್ಲ್ಯಾನಿಂಗ್ ರೀ, ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ರೀ. ಎರಡನೇದು ಏನಂತಾರೆ ಪ್ರಿಯಾರಿಟೈಸಿಂಗ್, ಅಂದರೆ ಮಾಡಿಕೊಂಡಿರುವ ಕೆಲಸಕ್ಕೆ ಆದ್ಯತೆ ನೀಡೋದು. ಓಕೆ, ನೀವೇನು ಅಂದ್ಕೊಂಡಿರ್ತಲ್ಲ ಆ ಕೆಲಸವನ್ನು ಕಂಪ್ಲೀಟ್ ಮಾಡಲು ನೀವೇನು ಮಾಡ್ಬೇಕು ರೀ ಟ್ರೈ ಮಾಡ್ಬೇಕಾ. ಶೆಡ್ಯೂಲಿಂಗ್ ಅಂತಂತಂದರೆ ಸೊ ಟೈಮ್ ಟೇಬಲ್ ಮಾಡ್ಕೋಬೇಕು ರೀ. ಟೈಮ್ ಟೇಬಲ್ ಮಾಡ್ಕೊಂಡು ಅದಕ್ಕೆ ಏನಾಗಬೇಕು ನೀವು ಸ್ಟಿಕ್ ಆಗಬೇಕು. ಲಾಸ್ಟ್ ಬರ್ತೈತೆ ರೀ ಕಂಟ್ರೋಲಿಂಗ್ ಅಂತಂದರೆ ನಿಯಂತ್ರಣ ಮಾಡೋದು ರೀ. ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದು ಏನಿರ್ಬೇಕು ರೀ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿರ್ಬೇಕು. ಯಾವ ಸಮಯದಲ್ಲಿ ಏನು ಮಾಡಬೇಕು, ಯಾವ ಸಮಯದಲ್ಲಿ ಏನು ಮಾಡಬೇಕು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾನೆ, ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಂತ ಕೇಳ್ತಾನೆ. ಓಕೆ, ಸೊ ಫಸ್ಟ್ ಬರ್ತೈತೆ ರೀ ಇನೋವೇಷನ್ ಅಂದ್ರೆ ಏನು ರೀ ನಾವೀನ್ಯತೆ ಅಂತ ಕರಿತೀವಿ. ಅದಕ್ಕೆ ನಾವು ಹೊಸ ಉಪಾಯಗಳನ್ನು ಹುಡುಕಿ ಅವುಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಏನಂತೇವೆ ನಾವು ಇನೋವೇಷನ್ ಅಂತ ಕರಿತೀವಿ. ಸೆಕೆಂಡ್ ರೀ ಕರೇಜ್ ಅಂದ್ರೆ ಏನು ರೀ ಧೈರ್ಯ. ಸೊ ಒಂದು ಒಳ್ಳೆಯ ಉತ್ತಮ ಕಂಪ್ನಿಯನ್ನು ಹುಟ್ಟಾಕಬೇಕಪ್ಪ ಅಂದ್ರೆ ಒಂದು ಒಳ್ಳೆಯ ವ್ಯಾಪಾರವನ್ನು ನೀವು ಸೃಷ್ಟಿ ಮಾಡ್ಬೇಕಂದ್ರೆ ಏನಂತಿರ್ಬೇಕು ರೀ ನಿಮ್ಗೆ ಧೈರ್ಯ ಇರ್ಬೇಕು ರೀ. ಸೊ ಮಾರ್ಕೆಟ್ ಒಳಗೆ ಏನಿರ್ತೈತೆ ರೀ ಕಾಂಪಿಟೆನ್ಸ್ ಏನಿರ್ತೈತೆ ರೀ ಜಾಸ್ತಿ ಇರ್ತೈತಿ. ಮೂರನೇದು ಹಾರ್ಡ್ ವರ್ಕಿಂಗ್ ಅಂದ್ರೆ ಏನು ರೀ ಕಠಿಣ ಪರಿಶ್ರಮ ಅಂತ ಕರಿತೇವೆ ನಾವು. ಸೊ ಒಬ್ಬ ಒಳ್ಳೆಯ ಉದ್ಯಮಿ ಆಗಬೇಕಂದ್ರೆ ಏನು ಗೊತ್ತ್ರಿ, ನೀವು ಕಷ್ಟಪಟ್ಟು ದುಡಿಬೇಕು. ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಷ್ಟಪಟ್ಟು ದುಡಿಯುವಂಥ ಗುಣ. ಸೊ ಇದು ನಿಮ್ಮ ಹತ್ರ ಇತ್ತಂದ್ರೆ ಏನು ರೀ ದಿಸ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ರೀ ಅಥವಾ ಕ್ವಾಲಿಟಿ. ಸೊ ಒಬ್ಬ ಒಳ್ಳೆಯ ಉದ್ಯಮಿ ಹತ್ರ ಇರುವಂಥದ್ದು. ನೆಕ್ಸ್ಟ್ ಬರ್ತೈತೆ ರೀ ಕ್ರಿಯೇಟಿವಿಟಿ ಆ್ಯಂಡ್ ಕಾನ್ಫಿಡೆನ್ಸ್. ಕ್ರಿಯೇಟಿವಿಟಿ ಅಂದರೆ ಏನು ರೀ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ. ಸೊ ಅವರಿಗೆ ತಮ್ಮ ಮೇಲೆ ಏನಿರ್ಬೇಕು ರೀ ನಂಬಿಕೆ ಇರಬೇಕು. ಓಕೆ, ಸೊ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ಏನಿರ್ಬೇಕು ರೀ ಅವರು ಅದನ್ನು ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಪಂಚುವಾಲಿಟಿ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್. ಪಂಚುವಾಲಿಟಿ ಅಂದರೆ ಸಮಯ ಪ್ರಜ್ಞೆ ರೀ. ಅವ್ರಿಗೆ ಟೈಮ್ ಸೆನ್ಸ್ ಇರ್ಬೇಕು ರೀ. ಓಕೆ, ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವ ಗುಣಲಕ್ಷಣ ಇರಬೇಕು ರೀ. ಸೊ ರೈಟ್ ಟೈಮ್ ಫಾರ್ ರೈಟ್ ವರ್ಕ್ ಅಂತ ನಾವು ಅದನ್ನು ಏನು ಮಾಡ್ತೀವಿ ರೀ ಕರಿತೀವಿ. ಇನ್ನು ಪಾಸಿಟಿವ್ ಥಿಂಕಿಂಗ್ ಅಂದರೆ ಯಾವಾಗಲೂ ಏನು ಮಾಡ್ಬೇಕು ರೀ ಒಳ್ಳೆಯದನ್ನೇ ಅವ್ರು ವಿಚಾರ ಮಾಡ್ಬೇಕು. ನೆಕ್ಸ್ಟ್ ಬರ್ತೈತೆ ರೀ ಇಂಟಿಗ್ರಿಟಿ ಅಂದರೆ ಸಮಗ್ರತೆ ಅಂತೇವೆ ರೀ. ಅಂದರೆ ಪ್ರಾಮಾಣಿಕವಾಗಿರ್ಬೇಕು ರೀ ಮತ್ತು ನೈತಿಕವಾಗಿ ಏನಾಗಿರ್ಬೇಕು ರೀ ಆ ಮನುಷ್ಯ ಸ್ಥಿರವಾಗಿರ್ಬೇಕು. ಸೊ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಗುಣಲಕ್ಷಣ ಅವನ ಹತ್ರ ಇರಬೇಕು. ನೆಕ್ಸ್ಟ್ ರಿಸ್ಕ್ ಟೇಕರ್ ಅಂದ್ರೆ ನೋಡಿರಿ ಜೀವನದಲ್ಲಿ ಸಂಭಾವ್ಯ ನಷ್ಟ ಮತ್ತು ಅಪಾಯವನ್ನು ಒಳಗೊಂಡಿರ್ತಕ್ಕಂಥ ಕೆಲಸ ಅಥವಾ ವ್ಯಾಪಾರ ಮಾಡುವ ಗುಣಲಕ್ಷಣ ಅವನ ಹತ್ರ ಇರಬೇಕು.
ಸೊ ಲಾಸ್ ಆದರೂ ಅದನ್ನು ತಡೆದುಕೊಂಡು ಜೀವಿಸ್ತಕ್ಕಂಥ ಗುಣಲಕ್ಷಣವನ್ನು ತಿಳಿರ್ಬೇಕು ರೀ. ಲಾಸ್ಟ್ ಬರ್ತೈತೆ ರೀ ಡಿಸಿಷನ್ ಮೇಕರ್. ಸೊ ಡಿಸಿಷನ್ ಮೇಕರ್ ಅಂದ್ರೆ ನೋಡಿರಿ, ತಮ್ಮ ಗುರಿಯನ್ನು ಸಾಧಿಸಲು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥ ಗುಣಲಕ್ಷಣ ಅವ್ರ ಹತ್ರ ಏನಿರ್ಬೇಕು ರೀ, ಇರಬೇಕು. ಸೊ ಇಷ್ಟೆಲ್ಲ ನೀವು ಇದರಲ್ಲಿ ಮ್ಯಾಕ್ಸಿಮಮ್ 5 to 6 ಪಾಯಿಂಟ್ಸ್ ಬರೆದು ನಿಮ್ಗೆ ಏನು ಕೊಡ್ತಾರೆ, ಅವರು ಮಾರ್ಕ್ಸ್ ಕೊಡ್ತಾರೆ. ಓಕೆ, ಓಕೆ. ಸೊ ರೈಟ್ ದ ಸ್ಟೆಪ್ಸ್ ಟು ರೆಡ್ಯೂಸ್ ಮ್ಯಾನೇಜಿಂಗ್ ಸ್ಟ್ರೆಸ್ ಅಂತ ಕೊಟ್ಟೇನವ್ರು. ಓಕೆ, ಸೊ ಇಲ್ಲಿ ಒತ್ತಡವನ್ನು ಕಡಿಮೆ ಮಾಡುವ ಹಂತಗಳನ್ನ ಪಟ್ಟಿ ಮಾಡಿರಿ ಅಂತ ಅವ್ರು ಹೇಳ್ಯಾರ. ಸೊ ಫಸ್ಟ್ ಬರ್ತೈತೆ ರೀ ಗೆಟ್ ಆ್ಯಕ್ಟಿವ್, ಎಕ್ಸಸೈಸಿಂಗ್ ಎವ್ರಿ ಡೇ ಅಂತಂದ್ರೆ, ಸೊ ನೋಡಿರಿ ಆ್ಯಕ್ಟಿವ್ ಆಗಿರಿ. ಎರಡನೇದು ಪ್ರತಿದಿನವೂ ಏನು ಮಾಡಿರಿ, ವ್ಯಾಯಾಮ ಮಾಡಿರಿ. ಸೊ ಅದು ನಿಮ್ಮ ಮೆಟಬಾಲಿಸಮನ್ನು ಏನು ಮಾಡ್ತೈತೆ ರೀ, ಇಂಪ್ರೂವ್ ಮಾಡ್ತೈತೆ. ಓಕೆ, ಸೊ ಸೆಕೆಂಡ್ ಈಟ್ ಅ ಹೆಲ್ದಿ ಡಯಟ್, ಅವಾಯ್ಡ್ ಅನ್ಹೆಲ್ದಿ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ ಅವರು. ಅಂದರೆ ಉತ್ತಮ ಆರೋಗ್ಯಕರ ಆಹಾರವನ್ನು ಏನು ಮಾಡಿರಿ, ಸೇವಿಸ್ರಿ. ಓಕೆ, ಈ ಜಂಕ್ ಫುಡ್, ಪ್ಯಾಕೇಜ್ಡ್ ಫುಡ್ ಅಥವಾ ಪ್ಯಾಕೇಜ್ಡ್ ವಾಟ್ರನ್ನ ಅವಾಯ್ಡ್ ಮಾಡಿರಿ. ಓಕೆ, ಅನ್ಹೆಲ್ದಿ ಹ್ಯಾಬಿಟ್ಸನ್ನು ಕೂಡ ಏನು ಮಾಡಿರಿ, ನೀವು ಅವಾಯ್ಡ್ ಮಾಡಿರಿ. ಇದರಿಂದ ಕೂಡ ಏನಾಗ್ತೈತೆ ರೀ, ನಿಮ್ಗೆ ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಮೂರನೇದು ಮೆಡಿಟೇಷನ್. ಓಕೆ, ಸೊ ಮೆಡಿಟೇಷನ್ ಅಂದರೆ ಧ್ಯಾನ ಮಾಡಿರಿ. ಇದರಿಂದ ನಿಮ್ಮ ಮನಸ್ಸನ್ನು ನೀವೇನು ಮಾಡ್ಬೋದು ರೀ, ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಬರ್ತೈತೆ ರೀ ಟ್ರೈ ಯೋಗ, ಡೀಪ್ ಬ್ರೀತಿಂಗ್. ಓಕೆ, ಸೊ ಯೋಗಾಸನ ಮಾಡಿದ್ರಿ, ಭುಜಂಗಾಸನ, ಶಿರಸಾಸನ, ಪದ್ಮಾಸನ, ಚಕ್ರಾಸನ, ಓಕೆ, ಗೋಮುಖಾಸನ, ಇಂತಹ ಯೋಗಗಳನ್ನು ಏನು ಮಾಡಿರಿ, ಟ್ರೈ ಮಾಡಿರಿ. ಮತ್ತು ಉಸಿರನ್ನು ಆಳವಾಗಿ ತೆಗೆದುಕೊಳ್ಳೋ ಮತ್ತು ನಿರಾಳವಾಗಿ ಬಿಡೋದನ್ನು ಕಲೀರಿ. ಇದು ಏನು ಮಾಡ್ತೈತೆ ರೀ, ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತೈತಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಸ್ಪೆಂಡಿಂಗ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಓಕೆ, ಸೊ ಗೆಳೆಯರ ಅಥವಾ ನಿಮ್ಮ ಕುಟುಂಬದವ್ರ ಜೊತೆ ಏನು ಮಾಡಿರಿ, ಹೆಚ್ಚಿನ ಸಮಯವನ್ನು ಕಳೀರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಅವ್ರಿಗೆ ನೀಡಿರಿ. ಇದರಿಂದ ಕೂಡ ಏನಾಗ್ತೈತೆ ರೀ, ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಓಕೆ, ಸೊ ಸ್ಮಾಲ್ ವೆಕೇಷನ್ ಆ್ಯಂಡ್ ಮಿನಿ ಟ್ರಿಪ್ ಅಂತ ಕೊಟ್ಟನವ. ಅಂತಂದರೆ ಫ್ಯಾಮ್ಲಿಯವ್ರ ಜೊತೆ ಏನು ಮಾಡಿರಿ, ಹೊರಗಡೆ ಹೋಗಿ ಸುತ್ತಾಡಿ ಬರ್ರಿ. ಒಂದು ಸಣ್ಣ ಟ್ರಿಪ್ ಹೋಗ್ರಿ ಅಥವಾ ಒಂದು ವೆಕೇಷನ್ಗೆ ಹೋಗ್ರಿ. ಇದರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಗೆಟ್ ಆರ್ಗನೈಸ್ಡ್ ಆ್ಯಂಡ್ ಟೇಕ್ ಚಾರ್ಜ್ ಅಂತಂದರೆ, ಓಕೆ, ಸೊ ಕೆಲಸ ನೀವೇನು ಕೆಲಸ ಮಾಡ್ಬೇಕಾದ್ರನ್ನ ಸರಿಯಾಗಿ ಹೊಂದಿಸ್ಕೊರಿ. ಸೊ ಸರಿಯಾದ ಕೆಲಸಕ್ಕೆ ಏನು ಮಾಡಿರಿ, ಸರಿಯಾದ ಸಮಯವನ್ನು ಕೊಟ್ಟು ಆ ಕೆಲಸ ಸರಿಯಾಗಿ ಮಾಡಿರಿ. ಓಕೆ, ನೆಕ್ಸ್ಟ್ ಬರ್ತೈತಿ ಟೇಕ್ ಬ್ರೇಕ್ಸ್, ಗಿವ್ ಯುವರ್ ಸೆಲ್ಫ್ ಸಮ್ ಟೈಮ್ ಅಂತ. ಅಂದರೆ ಸ್ವಲ್ಪ ಅಲ್ಪ ವಿರಾಮವನ್ನು ತೆಗೆದುಕೊಳ್ರಿ. ನಿಮಗೋಸ್ಕರ ಸ್ವಲ್ಪ ಟೈಮ್ ತೊಗೋರಿ. ಓಕೆ, ಸೊ ಗ್ರೂಮಿಂಗ್ ಮಾಡ್ಕೊಳಕ್ಕೆ, ಗುಡ್ ಲುಕಿಂಗಿಗೆ, ಚೆನ್ನಾಗಿ ಕಾಣಲು. ಓಕೆ, ನಿಮಗೋಸ್ಕರ ನೀವೇನು ಮಾಡಿರಿ, ಸ್ವಲ್ಪ ಸಮಯವನ್ನು ತೆಗೆದು ಇಟ್ಕೋರಿ. ಓಕೆ, ಲರ್ನ್ ಟು ಸೇ ನೋ ಸಮ್ ಟೈಮ್ಸ್ ಅಂತಂದರೆ, ಓಕೆ, ಒಂದಿಷ್ಟು ಸಮಯದಲ್ಲಿ ನಿಮಗೆ ಕೆಲಸ ಮಾಡಲು ಇಷ್ಟ ಇಲ್ಲ ಅಂತಂತಂದರೆ, ಸೊ ಆಗೋದಿಲ್ಲ ಅಂತ ಹೇಳ್ರಿ. ಭಾಳ ಸ್ಟ್ರೆಸ್ ಮಾಡ್ಕೊಂಡು ಆ ಕೆಲಸವನ್ನು ಏನು ಮಾಡಬೇಡ್ರಿ. ಓಕೆ, ಗೆಟ್ ಅ ಹಾಬಿ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತಂದರೆ, ಸೊ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಏನು ಮಾಡಿರಿ, ಟ್ರೈ ಮಾಡಿರಿ. ಮತ್ತು ಹೊಸದಾಗಿ ಏನನ್ನು ಮಾಡೋಕ್ಕೆ ಅಥವಾ ಒಳ್ಳೆಯ ಹವ್ಯಾಸಗಳನ್ನು ರೂಪಿಸ್ಕೊಳ್ಳೋಕೆ ಏನು ಮಾಡಿರಿ, ಪ್ರಯತ್ನ ಮಾಡಿರಿ. ಸೊ ಲಾಸ್ಟ್ ಬರ್ತೈತೆ ರೀ ಲಾಫ್ ಆ್ಯಂಡ್ ಯೂಸ್ ಹ್ಯೂಮರ್. ಸೊ ನಗರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಬ್ಬರನ್ನ ನಗ್ಸೋಕೆ ಏನು ಮಾಡಿರಿ, ಟ್ರೈ ಮಾಡಿರಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಅದರೊಳಗೆ ನೀವು ಮ್ಯಾಕ್ಸಿಮಮ್ 6 to 7 ಪಾಯಿಂಟ್ಸ್ ಬರೆದ್ರೆ 3 ಮಾರ್ಕ್ಸಿಗೆ ಇಟ್ ವಿಲ್ ಬಿ ಕನ್ವೀನಿಯಂಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಲಿಸ್ಟ್ ದ ಕ್ವಾಲಿಟೀಸ್ ಆಫ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್ ಅಂತ ಕೊಟ್ಟನವ. ಅಂದರೆ ಸ್ವಯಂ ಪ್ರೇರಿತ ಜನರ ಗುಣಲಕ್ಷಣಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳ್ಯಾನ್ರಿ. ಓಕೆ, ಫಸ್ಟ್ ಬರ್ತೈತೆ ರೀ ಇನಿಷಿಯೇಟಿವ್ ಅಂದರೆ ಏನು ಗೊತ್ತ್ರಿ ನಿಮ್ಗೆ? ಇದಕ್ಕೆ ನಾವು ನನ್ನ ಪರವಾಗಿ ಹೇಳ್ಬೇಕಂದ್ರೆ ಮೊದಲ ಹೆಜ್ಜೆ ರೀ. ಓಕೆ, ಸೊ ಯಾರೋ ಮಾಡದೇ ಇರತಕ್ಕಂಥ ಕಾರ್ಯವನ್ನು ನೀವು ಫಸ್ಟ್ ತೆಗೆದುಕೊಂಡು ಆ ಕೆಲಸವನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಸೊ ಪ್ರಾರಂಭ ಮಾಡೋದು ಅಥವಾ ಮಾಡುವಂಥ ಸಾಮರ್ಥ್ಯವನ್ನು ಇದೇನು ಮಾಡ್ತೈತೆ ರೀ, ಸೂಚನೆ ಮಾಡ್ತೈತಿ. ಎರಡನೇದು ಕಮಿಟ್ಮೆಂಟ್ ಅಂದ್ರೆ ಬದ್ಧತೆ ರೀ. ಒಂದು ಕೆಲಸ ಕೊಟ್ಟರೆ ಅಂದ್ರೆ ಅದನ್ನು ಸರಿಯಾದ ಸಮಯಕ್ಕೆ ಕಂಪ್ಲೀಟ್ ಮಾಡುವಂಥ ಒಂದು ಕಮಿಟ್ಮೆಂಟ್ ಆ ವ್ಯಕ್ತಿ ಹತ್ರ ಇರಬೇಕು ರೀ. ಅದು ದಿಸ್ ಇಸ್ ದ ಬೆಸ್ಟ್ ಕ್ವಾಲಿಟಿ. ನೆಕ್ಸ್ಟ್ ಬರ್ತೈತೆ ರೀ ಸೆಲ್ಫ್ ಎಫಿಕಸಿ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಸ್ವಯಂ ಸಾಮರ್ಥ್ಯ ಅಂತ ಕರಿತೇವೆ ರೀ ಇದಕ್ಕೆ ನಾವು. ಸೊ ಒಂದು ಕಾರ್ಯವನ್ನು ಸಂಪೂರ್ಣಗೊಳಿಸಲು ಸೊ ಒಬ್ಬ ವ್ಯಕ್ತಿ ಹಾಕುವಂಥ ಸ್ವಯಂ ಸಾಮರ್ಥ್ಯವನ್ನು ಏನಂತೇವೆ ನಾವು ಸೆಲ್ಫ್ ಎಫಿಕಸಿ ಅಂತೀವಿ. ಸೊ ನಾಲ್ಕನೇದು ಬರ್ತೈತೆ ರೀ ಆ್ಯಟಿಟ್ಯೂಡ್ ಆಫ್ ಸಕ್ಸಸ್ ಅಂತಂದ್ರೆ ಸೊ ಆ ವ್ಯಕ್ತಿಗೆ ಏನಿರ್ತೈತೆ ರೀ ಬೆಸ್ಟ್ ಅಂದ್ರೆ ನಾ ಗೆಲ್ತೇನೆ ಅನ್ನುವಂಥ ಒಂದು ನಂಬಿಕೆ ಇರ್ತೈತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆ್ಯಟಿಟ್ಯೂಡ್ ಆಫ್ ಸಕ್ಸಸ್. ಸೊ ದೀಸ್ ಆರ್ ದ 4 ಕ್ವಾಲಿಟೀಸ್ ಆಫ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್ ಅಂದರೆ ಯಾರು ರೀ? ಸ್ವಯಂ ಪ್ರೇರಿತ ಜನರು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ 8ನೇ ಪ್ರಶ್ನೆ. ಲಿಸ್ಟ್ ದ ಸ್ಟೆಪ್ಸ್ ಫಾರ್ ಮ್ಯಾನೇಜಿಂಗ್ ಟೈಮ್ ಎಫೆಕ್ಟಿವ್ಲಿ ಅಂತಂದ್ರೆ ಸಮಯವನ್ನು ಪರಿಣಾಮಕಾರಿಯಾಗಿ ಅಥವಾ ಸರಿಯಾಗಿ ನಿರ್ವಹಿಸುವ ಹಂತಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳೇನ್ರಿ. ಓಕೆ, ಫಸ್ಟ್ ಬರ್ತೈತಿ ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಅಸೈನ್ಮೆಂಟ್ಸ್ ಆ್ಯಂಡ್ ಟೆಲ್ ಆ್ಯಂಡ್ ವೆನ್ ಯುವರ್ ಡ್ಯೂ ಅಂತಂದ್ರೆ
ಸೊ ನಿಮ್ಮ ಕೆಲಸಗಳನ್ನು ಅಥವಾ ನಿಮ್ಮ ಕಾರ್ಯ ಯೋಜನೆಗಳು ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ರೀ. ಅವು ಯಾವುವು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಮತ್ತು ಅವುಗಳನ್ನು ಯಾವಾಗ ಸಂಪೂರ್ಣ ಮಾಡಬೇಕು ಅನ್ನೋದು ನೀವೇನು ಮಾಡ್ಕೊಂಡಿರ್ಬೇಕು ರೀ, ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ದಟ್ ಈಸ್ ದ ಬೆಸ್ಟ್ ಸ್ಟೆಪ್. ಓಕೆ, ಎರಡನೇದು ಡೆವಲಪರ್ಸ್ ಶೆಡ್ಯೂಲ್ ಆ್ಯಂಡ್ ಸ್ಟಿಕ್ ಟು ಇಟ್ ಅಂತಂದ್ರೆ ಪರಿಣಿತರು ಇರ್ತಾರೆ ಗೊತ್ತ್ರಿ. ಸೊ ಅವ್ರು ಏನು ಮಾಡ್ತಾರೆ ರೀ, ಒಂದು ಟೈಮ್ ಟೇಬಲ್ ಮಾಡ್ತಾರೆ ರೀ. ಆ ಟೈಮ್ ಟೇಬಲ್ಗೆ ಏನಾಗ್ತಾರೆ ಅವರು ಸ್ಟಿಕ್ ಆಗ್ತಾರೆ. ಮೂರನೇದು ಕ್ರಿಯೇಟ್ ಆ್ಯನ್ ಎನ್ವೈರ್ಮೆಂಟ್ ದಟ್ ಹೆಲ್ಪ್ಸ್ ಯು ಫೋಕಸ್ ಅಂದ್ರೆ ಸೊ ನಿಮಗೆ ಸರಿಯಾಗಿ ಕೆಲಸ ಮಾಡಲು ಅನುಕೂಲವಿರುವ ಒಂದು ವಾತಾವರಣವನ್ನು ಏನು ಮಾಡಬೇಕು, ನೀವು ಸೃಷ್ಟಿ ಮಾಡ್ಕೋಬೇಕಾ. ನಾಲ್ಕನೇದು ಯೂಸ್ ಟೆಕ್ನಾಲಜಿ ವೈಸ್ಲಿ ಅಂತಂದರೆ ಸೊ ತಂತ್ರಜ್ಞಾನವನ್ನು ಏನು ಮಾಡಬೇಕು, ನೀವು ಸರಿಯಾಗಿ ಬಳಸ್ಕೊಳ್ಬೇಕು. ಇವೆಲ್ಲ ಏನು ರೀ ಇವ. ಸೊ ಸರಿಯಾಗಿ ಅಥವಾ ಪರಿಣಾಮಕಾರಿಯಾಗಿ ಸಮಯವನ್ನು ಬಳಸುವಂಥ ಒಂದಿಷ್ಟು ಟೆಕ್ನಿಕ್ಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಓಕೆ, ಸೊ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ಜಾಬ್ಸ್ ಅಂತ ಕೊಟ್ಟರು. ಅಂದರೆ ಹಸಿರು ಉದ್ಯೋಗಗಳ ಮಹತ್ವವನ್ನು ಬರೆಯಿರಿ ಅಂತೇಳಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೈತಿ ರೀ, ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಇದು ಕ್ಲೈಮೇಟ್ ಚೇಂಜ್ನ ವಿರುದ್ಧ ಓಕೆ ಹೋರಾಡಲು ಏನು ಮಾಡ್ತೈತಿ ರೀ, ನಮಗೆ ಸಹಾಯ ಮಾಡ್ತೈತಿ. ಓಕೆ, ಎರಡನೇದು ಡ್ರೈವ್ ಸಸ್ಟೈನಬಲ್ ಎಕನಾಮಿ ಅಂದ್ರೆ ಸುಸ್ಥಿರ ಆರ್ಥಿಕತೆಯನ್ನು ಏನು ಮಾಡ್ತೈತಿ ರೀ, ಇದು ಅಭಿವೃದ್ಧಿಪಡಿಸ್ತೈತಿ. ಓಕೆ, ಮೂರನೇದು ಎನ್ಹ್ಯಾನ್ಸ್ ರಿಸೋರ್ಸ್ ಎಫಿಕಸಿ ಅಂತಂದರೆ ಸಂಪನ್ಮೂಲ ದಕ್ಷತೆಯನ್ನು ಏನು ಮಾಡ್ತೈತಿ ಇದೆ ಹೆಚ್ಚಿಸ್ತೈತಿ. ಓಕೆ, ನೆಕ್ಸ್ಟ್ ಪ್ರೊಟೆಕ್ಟ್ ಬಯೋಡೈವರ್ಸಿಟಿ ಅಂತಂದರೆ ಜೀವ ವೈವಿಧ್ಯತೆಯನ್ನು ಏನು ಮಾಡ್ತೈತಿ ಇದೆ ರಕ್ಷಣೆ ಮಾಡ್ತೈತಿ, ಪ್ರೊಟೆಕ್ಟ್ ಮಾಡ್ತೈತಿ. ಓಕೆ, ಇಂಪ್ರೂವ್ ಪಬ್ಲಿಕ್ ಹೆಲ್ತ್ ಅಂತಂತಂದರೆ ಓಕೆ ಸಾರ್ವಜನಿಕರ ಆರೋಗ್ಯ ಸುಧಾರಣೆಗೆ ಏನು ಮಾಡ್ತೈತಿ ಇದು ಉತ್ತೇಜನೆಯನ್ನು ನೀಡ್ತೈತಿ. ಓಕೆ, ಪ್ರಮೋಟ್ ಸೋಷಿಯಲ್ ಎಕ್ವಿಟಿ ಅಂತಂತಂದರೆ ಸಾಮಾಜಿಕ ಸಮಾನತೆಯನ್ನು ಏನು ಮಾಡ್ತೈತಿ ರೀ ಉತ್ತೇಜನ ಮಾಡ್ತೈತಿ ಇದೆ. ಓಕೆ, ಸಪೋರ್ಟ್ ಕ್ಲೈಮೇಟ್ ಅಡ್ಯಾಪ್ಷನ್ ಅಂತಂದರೆ ಹವಾಮಾನ ಹೊಂದಾಣಿಕೆಯನ್ನು ಏನು ಮಾಡ್ತೈತಿ ಇದೆ ಬೆಂಬಲವನ್ನು ನೀಡ್ತೈತಿ. ಸೊ ದೀಸ್ ಆರ್ ದ ಬೆಸ್ಟ್ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ಜಾಬ್ಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ದ ಟೆಕ್ನಿಕ್ಸ್ ದಟ್ ಕ್ಯಾನ್ ಹೆಲ್ಪ್ ಯು ಟು ಮೇಂಟೈನ್ ಅ ಪಾಸಿಟಿವ್ ಔಟ್ಲುಕ್ ಇನ್ ದ ಲಾಂಗ್ ರನ್ ಅಂದರೆ ಸೊ ದೀರ್ಘಾವಧಿಯವರೆಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಟೆಕ್ನಿಕ್ಸ್ಗಳನ್ನು ಅಥವಾ ತಂತ್ರಗಳನ್ನು ಪಟ್ಟಿ ಮಾಡಿರಿ ಅಂತ ಏನು ಕೇಳೋಣ. ಫಸ್ಟ್ ಬರ್ತೈತೆ ರೀ ಬೀಯಿಂಗ್ ಕನ್ಸಿಸ್ಟೆಂಟ್ ಅಂದ್ರೆ ಏನು ಗೊತ್ತು ರೀ, ಸ್ಥಿರವಾಗಿ ಉಳ್ಕೊಳ್ಳೋದು ರೀ. ಸಪೋಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಐ ವಿಲ್ ಟೆಲ್ ಯು ವಿರಾಟ್ ಕೊಹ್ಲಿ. ಓಕೆ, ಸೊ ಕನ್ಸಿಸ್ಟೆನ್ಸಿ ಅಂತಂದ್ರೆ ನಾ ತಿಳ್ಕೊಂಡಿದ್ದೇನು ರೀ ವಿರಾಟ್ ಕೊಹ್ಲಿ ಅಂತೇಳಿ. ಓಕೆ, ಸೊ ಎರಡನೇದು ಇಂಟೆನ್ಷನಲ್ ಹ್ಯಾಬಿಟ್ಸ್ ಅಂತಂತಂದ್ರೆ ಉದ್ದೇಶಪೂರಿತ ಅಭ್ಯಾಸಗಳು. ಓಕೆ, ಸೊ ನೀವೇನಾದರೂ ಅನ್ಕೋತಿರಪ್ಪ ಆ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸ ಮಾಡೋಕ್ಕೆ ಏನೇನು ಅಭ್ಯಾಸಗಳು ಬೇಕಲ್ಲ ಅದನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋದು. ಓಕೆ, ಮೂರನೇದು ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಓಕೆ, ಮೂರನೇದೇನು ರೀ ಆರೋಗ್ಯಕರ ಜೀವನ ಶೈಲಿ ಆಯ್ಕೆಗಳು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೇಕಂತಂದ್ರೆ ಬೆಳಗ್ಗೆ ಕೂಡಲೇ ಬಿಸಿನೀರು ಕುಡಿಯೋರಿ. ಓಕೆ, ಡೈಲಿ 3 to 4 ಲೀಟರ್ಸ್ ವಾಟರ್ಸನ್ನು ಕನ್ಸ್ಯೂಮ್ ಮಾಡೋದು. ಓಕೆ, ಶುಗರ್ಸನ್ನು ಅವಾಯ್ಡ್ ಮಾಡೋದು. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಓಕೆ, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಅಂತಂದ್ರೆ ಯಾವಾಗಿದ್ರೂ ಕೃತಜ್ಞತೆಯನ್ನು ಹೊಂದಿರತಕ್ಕಂಥದ್ದು. ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡ್ತಾರಪ್ಪ, ನಿಮ್ಗೆ ಸಹಾಯ ಮಾಡ್ತಾರಂದ್ರೆ ಅವ್ರಿಗೆ ಏನಾಗಿರ್ಬೇಕು, ನೀವು ಗ್ರೇಟ್ಫುಲ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಫೋಕಸ್ ಆನ್ ದ ಪ್ರೆಸೆಂಟ್ ಅಂದ್ರೆ ವರ್ತಮಾನದ ಮೇಲೆ ಏನು ಮಾಡ್ಬೇಕ್ರಿ ನೀವು ಫೋಕಸ್ ಮಾಡಬೇಕಾ. ಸೊ ಟುಡೇ ಇವತ್ತು ನಿಮಗೆ 24 ಗಂಟೆ ಟೈಮ್ ಐತೆ ಅಂದರೆ ಈ 24 ಗಂಟೆ ಒಳಗೆ ನೀವೇನು ಮಾಡ್ಬೋದು ಅನ್ನೋದನ್ನು ನೀವೇನು ಮಾಡಬೇಕು ರೀ, ಫೋಕಸ್ ಮಾಡಬೇಕು. ಆ ವರ್ಕನ್ನು ಮಾಡಲು ನೀವೇನು ಮಾಡ್ಬೇಕು ರೀ, ಟ್ರೈ ಮಾಡಿ. ಸೆಟ್ ರಿಯಲಿಸ್ಟಿಕ್ ಗೋಲ್ಸ್ ಅಂತಂದ್ರೆ ವಾಸ್ತವಿಕವಾಗಿರ್ತಕ್ಕಂಥದ್ದು ಅಥವಾ ಅಚೀವೇಬಲ್ ಗುರಿಗಳನ್ನ ಏನು ಮಾಡಿರಿ ಸೆಟ್ ಮಾಡ್ಕೊರಿ. ಲಾಸ್ಟ್ ಬರ್ತೈತೆ ರೀ ಮೇಂಟೈನ್ ಫಿಸಿಕಲ್ ಹೆಲ್ತ್. ಓಕೆ, ಸೊ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ಚೆನ್ನಾಗಿ ಕಾಣಬೇಕಂತಂದ್ರೆ ಯುವರ್ ಬಾಡಿ ಶುಡ್ ಬಿ ಇನ್ ಅ ಗುಡ್ ಶೇಪ್. ಓಕೆ, ಸೊ ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ನಾನು ಮ್ಯಾಕ್ಸಿಮಮ್ 10 ಕ್ವಶನ್ಗಳನ್ನು ಕಂಪ್ಲೀಟ್ ಮಾಡೇನಿ ರೀ. ಓಕೆ, ಆ್ಯನ್ಯುವಲ್ಲಿಗೆ ಬೀಳ್ತಕ್ಕಂಥದ್ದು. ಓಕೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಇದೇ ಥರ ನಿಮಗೆ ಈ ಎಜುಕೇಷನಲ್ ವಿಡಿಯೋಗಳು ಈ ಚಾನಲಲ್ಲಿ ಸಿಗ್ತಾ ಇರ್ತವೆ. ಧನ್ಯವಾದ.